ತಾಲೂಕು ಸೊನ್ನವಾಡಿ ಪಂಚಾಯತಿ ಗುಮ್ಲಾಪುರ ಗ್ರಾಮದಲ್ಲಿ ಗ್ರಾಮದಲ್ಲಿ ನಮ್ಗೆ ಇವತ್ತು ಚೌಡೇಶ್ವರಮ್ಮ ಹಾಗೂ ಗಂಗಮ್ಮ ತಾಯಿ ಇಬ್ಬರದು ಪ್ರತಿಷ್ಠಾಪನೆ ಆಗಿದೆ. ಆ ಪ್ರತಿಷ್ಠಾಪನೆ ಫಲವಾಗಿ ನಮ್ಮನ್ನು ಕರೆದಿದ್ರು. ಆ ದೇವರ ದರ್ಶನವನ್ನು ಪಡೆದಿದ್ದೀವಿ. ದೇವ್ರು ಒಳ್ಳೇದು ಮಾಡಲಿ, ಗ್ರಾಮಸ್ಥರಿಗಾಗ್ಲಿ ಎಲ್ಲರಿಗೂ, ರೈತರಿಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ, ಆ ದೇವ್ರ ಅವ್ರಿಗೆ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲೆಲ್ಲ ನಮ್ಮ ನಾಯಕರಂತ ಅಮರಣ್ಣನವರು, ನಮ್ಮ ಸರ್ವಕರ್ ಗೌಡರು, ರಾಜೇಂದ್ರ ಗೌಡರು, ನನ್ನ ಆತ್ಮೀಯ ಸ್ನೇಹಿತ ನನ್ನ ತಮ್ಮ ಹರಿ ಸೊನ್ನೇಗೌಡರು ಎಲ್ಲರೂ ಆಗಮಿಸಿದ್ದಾರೆ. ಎಲ್ಲ ದೊಡ್ಡವರೆಲ್ಲ ಆಗಮಿಸಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಮತ್ತೊಂದ್ಸಲಿ ನಾನು ಕೇಳ್ಕೊಳ್ತಾ, ಏನಂದ್ರೆ ದೇವಸ್ಥಾನ ಪೂಜೆಗಳು ಇದೆಲ್ಲ ಬಂದ್ಬಿಟ್ಟು ತುಂಬಾ ಅದ್ಭುತವಾದಂಥದ್ದು. ನಮ್ಮ ಸಂಸ್ಕೃತಿ ಕಲಾಚಾರ ನಮ್ಮ ಸಿದ್ಧಾಂತ ಪದ್ಧತಿಗಳು ನಾವು ಯಾವತ್ತೂ ಮರಿದೇ ಇರಬೇಕು ಅನ್ನೋದು ನಮ್ಮ ಆಸೆ. ಖಂಡಿತವಾಗ್ಲೂ ಅದು ಹಂಗೆ ಆಗುತ್ತೆ ಅಂತ ನಾನು ತಿಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ.